ಎಷ್ಟಿದೆ ನೋಡಿ. ಒಂದು ಸಣ್ಣ ಟ್ರ್ಯಾಪರಲ್ಲಿ ಎಷ್ಟು ವೆರೈಟಿಯ ಕೀಟಗಳು ಬಂದು ಬಿದ್ದಿದೆ ನೋಡಿ. ಎಲ್ಲ ರೆಕ್ಕೆ ಇರುವಂಥದ್ದು, ಸ್ವಲ್ಪ ವೇಗವಾಗಿ ಹಾರುವಂಥದ್ದು, ಸಣ್ಣ ಸಣ್ಣದಲ್ಲ, ಇದು ಸೊಳ್ಳೆ ಟೈಪ್ ಇದಲ್ಲ. ಇದು ನೊಣದ ರೀತಿಯ ಕೀಟಗಳು, ತುಂಬ ರೀತಿಯ ನೊಣಗಳು. ಎಷ್ಟು ದೊಡ್ಡದಾಗಿದೆ ನೋಡಿ. ಇಂಥ ಬದನೆಗಳಲ್ಲಿ ಸಣ್ಣದಾಗಿರುವಂಥ ಒಂದು ತೂತಾಗಿ ಅದರಲ್ಲಿ ಹುಳ ಆಗ್ತಾ ಇರ್ತದೆ. ಅದೊಂದು ರೀತಿಯಲ್ಲಿ ಗುಳ್ಳ ನೋಡಿ. ಇದೊಂದು ರೀತಿಯಲ್ಲಿ ಪಿಂಕ್ ವೆರೈಟಿಯ ಗುಳ್ಳ ನೋಡಿ. ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವೆರೈಟಿ ಸುಂದರಿ ಅನ್ನುವಂಥದ್ದು ಹರಿವೆ ಹೇಗಿದೆ ಅಂತ ಕಾಣಬಹುದು. ಅದೇ ರೀತಿಯಲ್ಲಿ ಇದೊಂದು ಮುಸುಕಿನ ಬದನೆ, ಇದು ಎಲೆಯನ್ನು ನೋಡಿ ಶೈನಿಂಗ್ ಹೇಗಿದೆ ಅನ್ನುವಂಥದ್ದು. ನೇರ ಮೆಡಿಸಿನ್ ಅನ್ನು ಹಾಕದೆ ಗಿಡಗಳಿಗೆ ಬರುವಂಥ ರೋಗಗಳನ್ನು ತಡೆಯುವಂಥ, ಕೀಟಗಳನ್ನೇ ಟ್ರ್ಯಾಪ್ ಮಾಡುವಂಥ ಒಂದು ಸಿಸ್ಟಮ್ ನೋಡಿ. ಎಷ್ಟು ವೆರೈಟಿಯ ಕೀಟಗಳು ಇದರಲ್ಲಿ ಬಿದ್ದಿದೆ. ಮ್ಯಾಕ್ಸಿಮಮ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದರ ಬಗ್ಗೆ ಜನರಿಗೆ ಅರಿವು ಇಲ್ಲ ಮತ್ತು ಇದನ್ನು ಉಪಯೋಗಿಸೋದಿಲ್ಲ. ಯಾವ ಗೊಬ್ಬರದ ಅಂಗಡಿಯಲ್ಲೂ ಇಲ್ಲ. ಹೋಗ್ತಿದ್ದಕ್ಕೆ 4 ಬಾಟ್ಲ್ ಎದುರುಗಡೆ ಇಟ್ಟಿರ್ತಾನೆ, ಇದನ್ನು ಸ್ಪ್ರೇ ಮಾಡಿ ಅದನ್ನು ಸ್ಪ್ರೇ ಮಾಡಿದ್ದೆ. ಅದರಲ್ಲಿ ಹೆಚ್ಚು ಮಾರ್ಜಿನ್ ಸಿಗುತ್ತೆ, ಅದಕ್ಕೋಸ್ಕರ ಅದನ್ನು ಹೇಳ್ತಾನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮಲೆಬೆಟ್ಟು ಫಾರ್ಮಿಂದ ನಿಮ್ಮ ಹತ್ರ ಒಂದು ಸಂಗತಿ ತಿಳಿಸೋದಕ್ಕೋಸ್ಕರ ಬಂದಿದ್ದೇನೆ. ತುಂಬ ಜನರಲ್ಲಿಗೆ ಸಾವಯವ ಕೃಷಿ ಅಧ್ಯಯನ ಮಾಡೋದಕ್ಕೋಸ್ಕರ, ತರಕಾರಿ ಕೈತೋಟಗಳನ್ನು ನೋಡಲಿಕ್ಕೆ, ಅದರ ಪ್ಲಾನಿಂಗ್ಗಳನ್ನು ಮಾಡಲಿಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಬರ್ತಾರೆ. ನಾವು ಕೂಡ ಬೇರೆ ಬೇರೆ ಕಡೆಗೆ ಅವೇರ್ನೆಸ್ ಕ್ಯಾಂಪ್ಗಳು ಇಂಥವೆಲ್ಲೂ ಕೂಡ ಮಾಡ್ತೇವೆ. ಅದರ ಸಾವಯವದಲ್ಲಿ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಕೀಟಗಳು ಮತ್ತು ರೋಗಗಳ ನಿಯಂತ್ರಣ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು. ತುಂಬ ಬೇರೆ ಬೇರೆ ಜನರು ಬೇರೆ ಬೇರೆ ಮೆಥಡನ್ನೆಲ್ಲೂ ಕೂಡ ಉಪಯೋಗಿಸ್ತಾರೆ. ಆದರೆ ತುಂಬ ಜನ ನನಗೆ ಕೇಳುವಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ಪ್ರತಿನಿತ್ಯ ಫೋನ್ ಮಾಡಿ ನನಗೆ ಆ ರೀತಿ ರೋಗ ಇದೆ, ಈ ರೀತಿ ರೋಗ ಇದೆ, ಈ ರೀತಿ ಕೀಟಬಾಧೆ ಇದೆ, ಇದನ್ನು ನಾನು ಹೇಗೆ ನಿಯಂತ್ರಿಸಬೇಕು ಅಂತ. ನಾನು ಯಾವ ಮೆಥಡನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುವುದಕ್ಕಿಂತ ಮೊದಲು, ಹೇಗೆ ನನ್ನ ಗಿಡಗಳು ರೋಗ ಮುಕ್ತವಾಗಿದೆ, ಯಾವುದೇ ರೀತಿಯ ರೋಗಗಳಿಲ್ಲದೆ, ಅದೇ ರೀತಿ ಕೀಟಗಳ ಬಾಧೆ ಇಲ್ಲದೆ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ, ಅದಾದ ಮೇಲೆ ನಾನು ಯಾವ ಮೆಥಡನ್ನು ಉಪಯೋಗ ಮಾಡ್ತೇನೆ ಅನ್ನುವಂಥ ಸಂಗತಿ ನಿಮಗೆ ತೋರಿಸ್ತೇನೆ. ಬನ್ನಿ ನಮ್ಮ ತೋಟದ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಇದು ಒಂದು ಮಿಶ್ರ ಬೆಳೆ ಇರುವಂಥ ಕೈತೋಟ. ಇದನ್ನು ನೀವು ತುಂಬ ಬಾರಿ ನೋಡಿದ್ದೀರಿ, ಸಣ್ಣದಿರುವಾಗ ಮನೆಯಲ್ಲಿ ನೋಡಿದ್ದೀರಿ. ಇದು ಹರಿವೆ, ಒಂದು ಕಾಸರಗೋಡು ವೆರೈಟಿ ಹರಿವೆ ನೋಡಿ. ಎಷ್ಟು ಸೂಪರ್ ಇದೆ, ಯಾವುದೇ ರೀತಿ ತೂತುಗಳಿಲ್ಲ ಮತ್ತು ರೋಗಗಳ ಲಕ್ಷಣಗಳು ನಿಮಗೆ ಕಾಣ್ತಾ ಇಲ್ಲ ನೋಡಿ. ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವೆರೈಟಿ ಸುಂದರಿ ಅನ್ನುವಂಥದ್ದು ಹರಿವೆ ಹೇಗಿದೆ ಅಂತ ಕಾಣಬಹುದು. ಅದೇ ರೀತಿಯಲ್ಲಿ ಇದೊಂದು ಮುಸುಕಿನ ಬದನೆ, ಇದು ಎಲೆಯನ್ನು ನೋಡಿ ಶೈನಿಂಗ್ ಹೇಗಿದೆ ಅನ್ನುವಂಥದ್ದು ನೋಡಿ. ಇದೊಂದು ರೀತಿಯಲ್ಲಿ ಪರ್ಪಲ್ ಕಲರ್ನ ಚಿಲ್ಲಿ ಇದು. ಇದರ ಎಲೆಗಳು ರೋಗ ಮುಕ್ತವಾಗಿದೆ ಅನ್ನುವಂಥದ್ದು ನಿಮಗೆ ಕಾಣುತ್ತೆ. ನಿಮ್ಗೆ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಕೂಡ ರೋಗಗಳು ನಿಮ್ಗೆ ಕಾಣೋದಿಲ್ಲ. ಇದೊಂದು ಜೀರಿಗೆ ಮೆಣಸು ನೋಡಿ, ಇದೊಂದು ಬಸಳೆ, ಇದೆಲ್ಲ ಕೂಡ ತುಂಬ ಸೂಪರ್ ಆಗಿದೆ ನೋಡಿ. ಇದು ಜಪಾನ್ ಮೆಣಸು, ಇದರಲ್ಲಿ ಕೂಡ ರೋಗಗಳಿಲ್ಲ. ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಒಂದು 2-3 ದಾರಿಗಳಿದೆ. ನಾವು ಸಹಜವಾಗಿ ಹೇಳ್ತಾ ಹೋಗ್ತೇವೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಅಂದರೆ ರೋಗ ಬಂದ ಮೇಲೆ ಅದಕ್ಕೆ ಮದ್ದು ಮಾಡೋದಕ್ಕಿಂತ ರೋಗವೇ ಬರದ ರೀತಿಯಲ್ಲಿ ಮಾಡುವಂಥದ್ದು ಒಳ್ಳೆಯದು ಅಂತೇಳಿ ಅದರ ಅರ್ಥ. ಡಾಕ್ಟರ್ ವರ್ಲ್ಡಲ್ಲಿರುವಂಥ ಒಂದು ಮಾತದು. ಆ ರೀತಿ ರೋಗವೇ ಬರದ ರೀತಿಯಲ್ಲಿ ಹೇಗೆ ಇದಕ್ಕೆ ಮಾಡೋದು ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೊರಟಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ನಾನು ಒಂದು ರೀತಿಯ ಪ್ರಯೋಗವನ್ನು ಮಾಡ್ತೇನೆ. ಇದು ನಾನು ಮಾಡುವಂಥ ಪ್ರಯೋಗ ಅಂತಲ್ಲ, ಇಡೀ ಲೋಕಕ್ಕೆ ಗೊತ್ತಿರುವಂಥದ್ದು. ಆದರೆ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೆಲ್ಲ ಹೆಚ್ಚು ಗೊತ್ತಿಲ್ಲ, ಮತ್ತು ಟೆರೇಸ್ ಗಾರ್ಡನ್ ಮಾಡೋರಿಗೂ ಅತ್ಯಂತ ಕಡಿಮೆ ಗೊತ್ತಿರುವಂಥದ್ದು. ಇದಕ್ಕೆ ಬ್ಲೂ ಶೀಟ್ ಮತ್ತು ಯೆಲ್ಲೋ ಶೀಟ್ ಅಂತ ನಾವು ಹೇಳ್ತೇವೆ. ಈ ಬ್ಲೂ ಶೀಟ್ ಅನ್ನುವಂಥದ್ದು ಇದೊಂದು ರೀತಿಯ ಕೀಟಗಳನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಕೀಟಗಳನ್ನು ಅದು ಸಾಯಿಸುವಂಥ ಕೆಲಸವನ್ನು ಈ ಬ್ಲೂ ಶೀಟ್ ಮಾಡುತ್ತೆ. ಈ ಯೆಲ್ಲೋ ಶೀಟ್ ಕೂಡ ಆ ರೀತಿಯ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ತದೆ. ಈ ರೀತಿ ಎಷ್ಟು ಬ್ಲೂ ಶೀಟ್ ಮತ್ತು ಯೆಲ್ಲೋ ಶೀಟ್ ಇದೆ ಅಂತ ಹೇಳಿದ್ರೆ, ತುಂಬ ಮಾಡಿದೆ ಬ್ಲೂ ಶೀಟ್ ಮತ್ತು ಯೆಲ್ಲೋ ಶೀಟ್ಗಳನ್ನು ಎಲ್ಲ ಕಡೆ ಹಾಕಿರ್ತೇವೆ ನೋಡಿ. ನೋಡಿ ಇಲ್ಲಿದೆ, ಆ ಕಡೆ ಇದೆ ಯೆಲ್ಲೋ ಶೀಟ್, ಇಲ್ಲಿದೆ ಬ್ಲೂ ಶೀಟ್ ನೋಡಿ. ಇಲ್ಲಿ ಎಷ್ಟು ಇದರಲ್ಲಿ ಹಿಡಿದಿದೆ ನೋಡಿ, ಇಲ್ಲಿ ನೋಡಿ ಹಿಡಿದಿರುವಂಥದ್ದು. ಈ 2 ಶೀಟ್ದು ಏನು ಕೆಲಸ ಅನ್ನುವಂಥದ್ದು ನಾವು ಯೋಚನೆ ಮಾಡಿದಾಗ, ಇದು ಯೆಲ್ಲೋ ಶೀಟ್ 3 ಉಪಯೋಗ ಮಾಡಿದರೆ ಬ್ಲೂ ಶೀಟನ್ನು 1 ಉಪಯೋಗ ಮಾಡಬೇಕು ಅಂತ. ಅಂದರೆ ಈ ಲಾಜಿಕನ್ನು ಯಾರು ಹೇಳಿದ್ದು ಅಂತ ಹೇಳಿದ್ರೆ, ನಾವು ಹೇಳಿರುವಂಥದ್ದು. ಇದನ್ನು ತುಂಬ ಕೃಷಿ ವಿಜ್ಞಾನಿಗಳೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ, ನೇರ ಮೆಡಿಸಿನನ್ನು ಹಾಕದೆ ಗಿಡಗಳಿಗೆ ಬರುವಂಥ ರೋಗಗಳನ್ನು ತಡೆಯುವಂಥ, ಕೀಟಗಳನ್ನೇ ಟ್ರ್ಯಾಪ್ ಮಾಡುವಂಥ ಒಂದು ಸಿಸ್ಟಮ್ ನೋಡಿ. ಎಷ್ಟು ವೆರೈಟಿಯ ಕೀಟಗಳು ಇದರಲ್ಲಿ ಬಿದ್ದಿದೆ ಅನ್ನುವಂಥದ್ದು ನಿಮಗೆ ಕಾಣ್ಬೋದು. ಆ ರೀತಿ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಅಷ್ಟು ಕೀಟಗಳಿರ್ತದೆ ಅದರಲ್ಲಿ ನೋಡಿ. ಇದರಲ್ಲಿ ಬ್ಲೂ ಶೀಟಲ್ಲಿ ಕಪ್ಪು 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 ಕಪ್ಪಾಗಿ ಕಾಣ್ತಿರುವಂಥದ್ದು ಎಲ್ಲವೂ ಕೀಟಗಳೇ ನೋಡಿ. ಯೆಲ್ಲೋ ಶೀಟಲ್ಲಿ ನಾನು ಇಡೀ ಕೈತೋಟದ ಪಕ್ಕದಿಂದ ಹಾಕ್ತಾ ಹೋಗಿದ್ದೇನೆ ನೋಡಿ. ಇಲ್ಲಿ ಬಿಳಿ 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 ಕೀಟಗಳು ನೋಡಿ ಎಷ್ಟು ಬಿದ್ದಿದೆ ಅಂತ. ಯಾಕೆ ಇದಕ್ಕೆ ಹೀಗೆ ಬೀಳ್ತದೆ ಅನ್ನುವಂಥದ್ದೊಂದು ತುಂಬ ಡೀಟೇಲ್ ಆಗಿ ನಿಮಗೆ ತೋರಿಸ್ತೇನೆ
ಸಹಜವಾಗಿ ನಮ್ದು ಈಗ ನಿಮಗೆ ಬ್ಯಾಕಲ್ಲಿ ತರಕಾರಿ ಗಿಡಗಳೆಲ್ಲವೂ ಕೂಡ ಕಾಣ್ತಾ ಇರ್ತದೆ, ಇಲ್ಲೆಲ್ಲ ತರಕಾರಿ ಗಿಡಗಳು ನಿಮ್ಗೆ ಕಾಣ್ತದೆ ನೋಡಿ. ಇದರಲ್ಲಿ ಎಲ್ಲದರಲ್ಲಿ ರೋಗ ಇರುತ್ತೆ ಅನ್ನೋಂಥದ್ದು ಇಲ್ಲ. ಯಾವುದೋ ಒಂದು 100ರಲ್ಲಿ 2 ಗಿಡದಲ್ಲಿ ರೋಗ ಇರುತ್ತೆ. ಆ ಸೂಕ್ಷ್ಮವಾಗಿರೋ ಒಂದು ಸಣ್ಣ ಸಣ್ಣ ಚಿಟ್ಟೆಗಳು, ಸಣ್ಣ ಸಣ್ಣ ಕೀಟಗಳು, ಸೊಳ್ಳೆ ರೀತಿ ಕೀಟಗಳೆಲ್ಲವೂ ಕೂಡ ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರ್ಕೊಂಡು ಹೋಗ್ತಾ ಇರ್ತದೆ. ಹೋಗುವಾಗ ಅದರ ಕಾಲಿನ ಮುಖಾಂತರ, ಅದರ ಬಾಯಿಯ ಮುಖಾಂತರ, ಅದರ ದೇಹದ ಮುಖಾಂತರ ರೋಗಗಳು ಸ್ಪ್ರೆಡ್ ಆಗ್ತಾ ಇರ್ತದೆ. ಆ ಕಾರಣಕ್ಕೋಸ್ಕರ ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಈ ಸ್ಪ್ರೆಡ್ ಆಗುವಂಥದ್ದು ತಡೆಯುವಂಥದ್ದು ಹೇಗೆ ಅನ್ನುವಂಥದ್ದು. ಅದಕ್ಕೋಸ್ಕರ ಈ ಬ್ಲೂ ಶೀಟ್ ಮತ್ತು ಯೆಲ್ಲೋ ಶೀಟ್ ಇರುವಂಥದ್ದು ನೋಡಿ. ಇವರು ನಮ್ಮ ಸ್ನೇಹಿತರು ನಮ್ಮೊಟ್ಟಿಗೆ ಇಲ್ಲಿ ಎಲ್ಲ ತೋರಿಸ್ಲಿಕ್ಕೆಲ್ಲ ಬರ್ತಾ ಇರ್ತಾರೆ, ವಿಡಿಯೋ ಮಾಡ್ತಾರೆ, ಆದಿತ್ಯ ಅಂತೇಳಿ, ಅದಾದ್ಮೇಲೆ ಯಶ್ವಿತ್ ಅಂತೇಳಿ. ಈ ಬ್ಲೂ ಶೀಟ್ ಮತ್ತೆ ಯೆಲ್ಲೋ ಶೀಟ್ ನೋಡಿ ಈ ರೀತಿ ಇರ್ತದೆ, ಪ್ಯಾಕೆಟ್ನ ಆಗಿರ್ತದೆ ಹೀಗೆ. ಇದೀಗ 2 ಸೈಡಲ್ಲಿ ಓಪನ್ ಇರ್ತದೆ. ಇದಕ್ಕೆ ಇದು ಒಟ್ಟಿಗೆ ಬರುವಂಥದ್ದು ನೋಡಿ, ಇದು ಗಮ್. ಈ ಗಮ್ಮನ್ನು ಇದಕ್ಕೆ ಮೇಲ್ಗಡೆಗೆ ನಾವು ಹಚ್ಚಬೇಕಾಗತ್ತೆ. ಈ 2 ಶೀಟ್ಗಳಿಗೆ ಮೇಲ್ಗಡೆ ಪೂರ್ತಿ ಹಚ್ಚುವಂಥದ್ದು. ಹಚ್ಚಿದ್ರೆ ಎಷ್ಟು ಟೈಮ್ ಬರುತ್ತೆ ಅಂತ ಹೇಳಿದ್ರೆ ಸುಮಾರು 4 ತಿಂಗಳು, ಒಂದು ಬೆಳೆಯ ಟೈಮ್ ಅಷ್ಟು ಬರ್ತದೆ ಒಂದರಲ್ಲಿ. ಸುಮಾರು ಈ ಶೀಟಲ್ಲಿ ಒಂದು ನೋಡಿ, ಇದರಲ್ಲಿ 30+10 ಇರ್ತದೆ. 30 ಅಂತ ಹೇಳಿದ್ರೆ ಹಳದಿ, ಅಂದ್ರೆ ನಾನು ಹೇಳಿದೆ 75%, 10% ಬ್ಲೂ, 10 ಇರ್ತದೆ. ಅದನ್ನು ನಮಗೆ ಹೆಚ್ಚು ಬೇಕಾಗಿಲ್ಲ, ಯಾಕಂದ್ರೆ ನಮ್ಗೆ ಇಷ್ಟು ಮಾಡುವವನಿಗೆ ಕೂಡ ನಂಗೆ ಒಂದು 10 ಶೀಟ್ಗಳು ಸಾಕಾಗುತ್ತೆ. ಅಂದ್ರೆ 15+5 ಶೀಟ್ಗಳು ನಂಗೆ ಸಾಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು 15 ಶೀಟ್ಗಳನ್ನು ಹಾಕಿದ್ದೇನೆ. ಇದನ್ನು ಗಮ್ಮನ್ನು ಪೂರ್ತಿ ಹಾಕಿದ ಮೇಲೆ ನೋಡಿ ಇಲ್ಲಿ ಅಲ್ಲಿ ಹತ್ರದಲ್ಲಿ ತೋರಿಸಿ. ನೋಡಿ ಇಲ್ಲಿ ಇದನ್ನ ಹೀಗೆ ಹಿಡಿಬೇಕಾಗ್ತದೆ ನೋಡಿ, ಹೀಗೆ. ಯಾಕಂದ್ರೆ ನಾವು ಮೇಲ್ಗಡೆ ಹಿಡಿದ್ರೆ ಇದರಲ್ಲಿ ನಮಗೆ ಗಮ್ ಕೈಗೆ ಅಂಟಿಕೊಳ್ತದೆ. ಆ ಕಾರಣಕ್ಕೋಸ್ಕರ ಹೀಗೆ ಹಿಡ್ಕೊಳ್ಬೇಕು ನೋಡಿ. ಇಲ್ಲಿ ಇದು ಸುಮಾರು 1 ವಾರದಿಂದ ಎಷ್ಟು ಕೀಟಗಳು ನಿಂತಿದೆ ಅಂತದ್ರಲ್ಲಿ ಎಲ್ಲದರಲ್ಲಿ ಲೆಕ್ಕ ಹಾಕಿದ್ರೆ ನೀವು ಎಷ್ಟು ಕೀಟಗಳಿದೆ ಅನ್ನುವಂಥದ್ದು ಲೆಕ್ಕ ಹಾಕ್ಬೋದು. ಇದನ್ನು ಹೀಗೆ ಮಾಡಿ ಇದರೊಳಗಡೆ ಕೋಲ್ನೊಳಗಡೆ ಹಾಕ್ಬೇಕಾಗುತ್ತೆ, ಈ ರೀತಿ ಇಡಬೇಕಾಗತ್ತೆ. ಯಾವತ್ತು ಈ ರೀತಿ ಕೀಟಗಳಲ್ಲಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ, ಸಂಜೆ ಆಗುವಾಗ ಹೇಗೆ ಲೈಟಿನ ಬೆಳಕು ಕಂಡಾಗ ಕೀಟಗಳು ಬರ್ತದೆ, ಅದೇ ರೀತಿಯಲ್ಲಿ ಈ ಹಳದಿ ಕಲರ್ ಕೆಲವೊಂದು ಕೀಟಗಳಿಗೆ ಲೈಟ್ ಬೆಳಕು ಬಿದ್ದ ಹಾಗೆ ಆಗ್ತದೆ. ಸೀದಾ ಓಡಿ ಬರ್ತದೆ, ಓಡಿ ಬಂದು ಇದಕ್ಕೆ ತಾಗ್ತದೆ. ತಾಗಿದ ತಕ್ಷಣ ಅಂಟಿಕೊಳ್ತದೆ. ಅಂಟಿಕೊಂಡಾಗ ಇಲ್ಲೇ ಅದು ಸತ್ತು ಹೋಗ್ತದೆ. ಅಂದ್ರೆ ಅಷ್ಟು ಗಮ್ ಅಷ್ಟು ಪವರ್ಫುಲ್ ಆಗಿರ್ತದೆ, ಅದನ್ನು ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸೂಕ್ಷ್ಮವಾಗಿರುವಂಥ ರೆಕ್ಕೆಗಳಿರುವಂಥದ್ದು. ಕೆಲವೊಂದು ಕೀಟಗಳು ಇದಕ್ಕೆ ಹೊಡ್ಕೊಳ್ತದೆ, ಇದರಲ್ಲಿ ಹೊಡ್ಕೊಂಡು ಇದರಲ್ಲಿ ನಿಯಂತ್ರಣ ಆಗುತ್ತೆ. ಇದನ್ನು ನೀವು ಫಸ್ಟ್ ನಿಯಂತ್ರಣ ಮಾಡಿದರೆ ನಿಮ್ಮ ತೋಟ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಆದಾಗೆ, ಸೇಫ್ ಆದಾಗೆ, ರೋಗಗಳು ನಿಯಂತ್ರಣಕ್ಕೆ ಬಂದೇ ಬರ್ತದೆ. ಅದಾದ ಮೇಲೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ತದೆ, ಯಾವುದು ಈ ಬದನೆ ಇನ್ನೊಂದೆಲ್ಲ ಇರ್ತದೆ, ಅದಕ್ಕೆಲ್ಲದಕ್ಕೂ ಕೂಡ ಹುಳ ಆಗುವಂತ ಒಂದು ಕೀಟಗಳು ಬರ್ತದೆ. ಆ ಕೀಟ ಬಂದು ಅದರಲ್ಲಿ ಮರಿ ಇಡುವಂಥದ್ದು, ಮೊಟ್ಟೆ ಇಡುವಂಥದ್ದು, ಅದರಲ್ಲಿ ಒಳಗಡೆ ಹುಳ ಆಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ನೋಡ್ಬೋದು ನೋಡಿ, ಇಲ್ಲೊಂದು ಬದನೆ ಎಷ್ಟು ದೊಡ್ಡದಾಗಿದೆ ನೋಡಿ. ಇಂಥ ಬದನೆಗಳಲ್ಲಿ ಸಣ್ಣದಾಗಿರುವಂತ ಒಂದು ತೂತಾಗಿ ಅದರಲ್ಲಿ ಹುಳ ಆಗ್ತಾ ಇರ್ತದೆ. ಬೇರೆ ಬೇರೆ ವೆರೈಟಿಯ ಬದನೆಗಳಿರ್ತವೆ ನಮ್ಮದು ನೋಡಿ. ಅಲ್ಲಿ ತೋರಿಸಿ, ಅಲ್ಲಿ ನೋಡಿ, ಅಲ್ಲಿ ಉಂಟು ಅದೊಂದು ರೀತಿಯಲ್ಲಿ ಗುಳ್ಳ ನೋಡಿ, ಇದೊಂದು ರೀತಿಯಲ್ಲಿ ಪಿಂಕ್ ವೆರೈಟಿಯ ಗುಳ್ಳ. ಇದಕ್ಕೆಲ್ಲದಕ್ಕೂ ಕೂಡ ಯಾವುದು ತೂತು ಮಾಡಿಲ್ಲ ನೋಡಿ. ತೂತು ಮಾಡಿ ಇದರೊಳಗಡೆ ನೋಡಿ, ಇದರಲ್ಲಿ ಯಾವುದು ಒಂದು ಮೊಟ್ಟೆ ಇಡುವಂಥದ್ದು ಅಥವಾ ತೂತು ಮಾಡಿದ್ದು ಯಾವುದು ಮಾಡಲಿಲ್ಲ. ಅದನ್ನು ಹೇಗೆ ನಿಯಂತ್ರಣ ಮಾಡೋದು? ಆ ರೀತಿಯ ಕೀಟಗಳನ್ನು ಇದು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇದು ಸಣ್ಣ ಪ್ರಮಾಣದ ಕೀಟಗಳು ಮಾತ್ರ. ನೀವು ಇದರಲ್ಲಿ ನೀವು ನೋಡಿದ್ರಿ, ಅದಕ್ಕೆ ಇನ್ನೊಂದು ರೀತಿಯ ಫಾರ್ಮೋ ಟ್ರ್ಯಾಪರ್ ಅಂತ ಸಿಗುತ್ತೆ. ಆ ರೀತಿಯ ಟ್ರ್ಯಾಪರ್ ಅನ್ನೊಂದು ಇಟ್ಟಿದ್ದೇನೆ. ಅದರ ಪ್ರಾಕ್ಟಿಕಲ್ ಆಗಿರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇನೆ, ಬನ್ನಿ ಅಲ್ಲಿ. ಈಗ ನಾನು ತೋರಿಸಿರುವಂಥದ್ದು ಸಣ್ಣ ಸಣ್ಣ ಕೀಟಗಳಲ್ಲ, ದೊಡ್ಡ ದೊಡ್ಡ ಜೇನುನೊಣದ ರೀತಿಯಲ್ಲಿ, ಜೇನುನೊಣದ ರೀತಿಯ ಕೆಲವು ಕೀಟಗಳಿರ್ತವೆ, ಗಂಚಿಕರ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಅದನ್ನು ತೋರಿಸುವಂಥದ್ದು ನೋಡಿ. ಇದು ಆಗಲ್ಲದೆ ಇದರೊಳಗಡೆ ಸಣ್ಣದಿರಬೇಕಾದ್ರೆ ಬಂದು ಇದರಲ್ಲಿ ಮೊಟ್ಟೆ ಹಾಕಿ ಇದರಲ್ಲಿ ಆಗಿ ಹೋಗಿರ್ತದೆ ನೋಡಿ. ಇಲ್ಲಿ ನೋಡುವಾಗ ಚೆಂದ ಕಾಣ್ತಿರ್ತದೆ. ಇದೆಲ್ಲ ಸಣ್ಣದು ಇರುವಾಗ ಬಂದು ಇದರೊಳಗಡೆ ಇಟ್ಟು ಅದು ದೊಡ್ಡದಾದ್ಮೇಲೆ ಇದರೊಳಗಡೆ ಮರಿಯಾಗಿ ಬೆಳೀತಾ ಇರ್ತದೆ. ಅದೇ ರೀತಿ ಬದಿನಲ್ಲಿ ಇರ್ಬೋದು, ಸೋರೆಯಲ್ಲಿ, ಹೀರೆಯಲ್ಲಿ, ತುಂಬದರಲ್ಲಿ ಇದರದ್ದು ಸಮಸ್ಯೆ ಇರ್ತದೆ. ಅದನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಕೂಡ ನಾನು ಒಂದು ಟ್ರ್ಯಾಪರ್ನ ಇಟ್ಟಿದ್ದೇನೆ ನೋಡಿ. ಇಲ್ಲಿ ಈ ಟ್ರ್ಯಾಪರ್ ಇದೆಲ್ಲ, ಇದು ಅದನ್ನು ಟ್ರ್ಯಾಪ್ ಮಾಡ್ಲಿಕ್ಕೋಸ್ಕರ ಇಟ್ಟಿರುವಂಥದ್ದು. ಈ ಟ್ರ್ಯಾಪರ್ನ ನೋಡಿದಾಗ ನಿಮ್ಗೆ ಗೊತ್ತಾಗೋದು. ಇದ್ರೆ ಓಪನ್ ಮಾಡಿ ಹೇಗೆ ಕಾಣ್ತಾ ಇದೆ ನೋಡಿ, ಎಷ್ಟು ಇದೆ ನೋಡಿ. ಒಂದು ಸಣ್ಣ ಟ್ರ್ಯಾಪರ್ ಅಲ್ಲಿ ಎಷ್ಟು ವೆರೈಟಿಯ ಕೀಟಗಳು ಬಂದು ಬಿದ್ದಿದೆ ನೋಡಿ. ಎಲ್ಲ ರೆಕ್ಕೆ ಇರುವಂಥದ್ದು, ಸ್ವಲ್ಪ ವೇಗವಾಗಿ ಹಾರುವಂಥದ್ದು, ಸಣ್ಣ ಸಣ್ಣದಲ್ಲ, ಸೊಳ್ಳೆ ಟೈಪ್ ಇದಲ್ಲ. ಇದು ನೊಣದ ರೀತಿಯ ಕೀಟಗಳು, ತುಂಬಾ ರೀತಿಯ ನೊಣಗಳು ಇದರಲ್ಲಿ ಬಿದ್ದಿದೆ. ಇದ್ಯಾಕೆ ಇಲ್ಲಿಗೆ ಬಂದು ಬಿದ್ದಿದೆ? ಇದೀಗ ಮುಚ್ಚಿಗೆ ಹಾಕಿದ್ಮೇಲೆ ಇಲ್ಲಿಗೆ ಬಂದು ಹೇಗೆ ಬಿದ್ದಿದೆ ಅನ್ನೋಂಥ ಪ್ರಶ್ನೆ ಬರ್ತದೆ ನಿಮಗೆ ನೋಡಿ. ಇದು ಯಾವುದು ಪೀಸ್ ಇದೆ, ಇದು ಫೈಬರ್ ಅನ್ನು ಕೆಮಿಕಲ್ ಅಲ್ಲಿ ಹಾಕಿ ಒಂದು ರೀತಿಯಲ್ಲಿ ಸ್ಮೆಲ್ ಕ್ರಿಯೇಟ್ ಆಗಿರ್ತದೆ. ಯಾವ ಸ್ಮೆಲ್ ಅಂತ ಹೇಳಿದ್ರೆ ಇದೊಂದು ಗಂಡು ನೊಣ ಅಂತ ಸ್ಮೆಲ್. ಅದು ಹೆಣ್ಣು ನೊಣ ಇಲ್ಲಿಗೆ ಮೊಟ್ಟೆ ಇಡ್ಲಿಕ್ಕೆ ಬರುವಾಗ ಇಲ್ಲಿ ಗಂಡು ನೊಣದ ಸ್ಮೆಲ್ ಆದಾಗ ಇದರಲ್ಲಿ ಆಕರ್ಷಿತ ಆಗಿ ಇದರ ಒಳಗಡೆ ನೋಡಿ 3 ತೂತುಗಳಿವೆ ಅಂತ ಇದೆಯಾ. ಈ 3 ತೂತುಗಳದ್ದು ಒಳಗಡೆ ಹೋಗುತ್ತೆ. ಒಳಗಡೆ ಒಂದು ಸಲ ಹೋದ ಮೇಲೆ ಅಲ್ಲಿ ಪೂರ್ತಿ ಅಲ್ಲೇ ನಿಮಗೆ ಅಂದ್ರೆ
ತಿರುಗಾಡಿ 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 ಅಲ್ಲೇ ತರ ತಿರುಗಿ ಇಲ್ಲಿ ಬೀಳುತ್ತೆ. ನೀವು ಯೋಚನೆ ಮಾಡಿ, ಒಂದು ಸಣ್ಣದರಲ್ಲಿ ಇಷ್ಟು ಬಿದ್ದರೆ ಇಂಥದ್ದು 10 ಇಟ್ಟಿದ್ದಾರೆ ನನ್ನ ಜಾಗದಲ್ಲಿ, ಎಷ್ಟು ಕೀಟಗಳು ಬೀಳ್ಬೋದು. ಮತ್ತೆ ಇದೊಂದು 45 ದಿನ ವ್ಯಾಲಿಡಿಟಿ ಇರ್ತದೆ. 45 ದಿನ ಅಂತ ಹೇಳಿದ್ರೆ ಒಂದು ಸಾಧಾರಣ 100 ಮೀಟರ್ ದೂರದಿಂದ ಎಲ್ಲ ಆಕರ್ಷಣೆ ಆಗಿ ಇಲ್ಲಿ ಬರ್ತದೆ, ಎಲ್ಲವೂ ಬಿದ್ದು ಇಲ್ಲಿ ಸಾಯಲಿಕ್ಕೆ ಶುರು ಮಾಡ್ತದೆ. ಆವಾಗ ನಿಮಗೆ ಮ್ಯಾಕ್ಸಿಮಮ್ 90% ನಿಮ್ಮ ಗಿಡಗಳಿಗೆ ಯಾವುದು ಉಪದ್ರ ಆಗುತ್ತೆ ಅದು ನಿಂತೋಗುತ್ತೆ ಅಲ್ಲಿ ಫಸ್ಟ್ ಆಫ್ ಆಲ್ ಆಗಿ. ಸಣ್ಣ ಸಣ್ಣ ಕೀಟಗಳಾಯಿತು, ಇನ್ನು ದೊಡ್ಡ ದೊಡ್ಡ ಕೀಟಗಳಾಯಿತು. ಅದಾದಮೇಲೆ ಪಾರ್ಟ್ ಏನು ಅಂತ ಹೇಳಿದ್ರೆ, ಸಾವಯವದಲ್ಲಿ ನೀವು ಕಹಿಬೇವಿನ ಹಿಂಡಿ, ಹರಳೆ ಹಿಂಡಿ, ಹೊಂಗೆ ಹಿಂಡಿ ನೀವು ಭೂಮಿಗೆ ಹಾಕಿದರೆ ಬೇರಿಗೆ ಬರುವಂಥ ರೋಗಗಳನ್ನು ಅದು ನಿಯಂತ್ರಣ ಮಾಡ್ತದೆ. ಟ್ರೈಕೋಡರ್ಮಾ, ಸುಡೋಮೋನಾಸ್ ಇಂಥದ್ದೆಲ್ಲ ನೀವು ಮಿಕ್ಸ್ ಮಾಡಿ ಹಾಕಿದಾಗ ಬೇರಲ್ಲೇ ನಿಮಗೆ ಅದಕ್ಕೆ ಒಂದು ತಾಕತ್ತು ಕೊಡ್ತದೆ. ಉದಾಹರಣೆಗೆ ಒಂದು ಗಿಡ ವೀಕ್ ಆಗಿದ್ರೆ ಅದಕ್ಕೆ ಒಂದು ಸಣ್ಣ ರೋಗ ಸಾಕು, ಸಣ್ಣ ಕೀಟ ಸಾಕು ಅದನ್ನು ಮುಗ್ಸಕ್ಕೆ. ಒಂದು ಗಿಡ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಗಟ್ಟಿಯಾಗಿ ಬೆಳೀತಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಯಾವ ರೋಗಗಳು ಅದರ ಹತ್ರ ಬರೋದಿಲ್ಲ, ಯಾಕಂದ್ರೆ ಅದರ ಇಮ್ಯುನಿಟಿ ಪವರ್ ಜೋರಾಗಿರ್ತದೆ. ಉದಾಹರಣೆಗೆ ನೀವು ಪೇಟೆಯವರು ತುಂಬ ಜನರು ಇರ್ತೀರಿ, ನೀವು ಮಳೆಗಾಲದಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಚಂಡಿ ಆದ್ರೆ ಸಾಕು ನಿಮಗೆ ಶೀತ ಜ್ವರ ಆಗಲು ಶುರು ಆಗುತ್ತೆ. ಆದರೆ ನಾವು ರೈತರಿದ್ದೀವಿ, ನಾವು ಒಂದು ತಿಂಗಳಲ್ಲಿ ಸುಮಾರು ವರ್ಷದಲ್ಲಿ ಒಂದು 4 ತಿಂಗಳು ಮಳೆಯಲ್ಲೇ ಇಲ್ಲಿ ಒದ್ದೆ ಹಾಕಿಕೊಂಡು ಇಲ್ಲಿ ಕೆಲಸ ಮಾಡಿದ್ರೆ ನಮಗೆ ಯಾವುದೇ ಜ್ವರಗಳು ಬರೋದಿಲ್ಲ. ಅದೇ ರೀತಿಯಲ್ಲಿ ಈ ಗಿಡಗಳಿಗೆ ನಾವು ಬುಡಕ್ಕೆ ಕಹಿಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆ ಹಿಂಡಿ ಇದನ್ನು 3 ಚೆನ್ನಾಗಿ ಕೊಟ್ಟಾಗ ಆ ಗಿಡ ಸ್ಟ್ರಾಂಗ್ ಆಗಿ ಬಂದರೆ ಕೇವಲ ಇದೆರಡು ಟ್ರ್ಯಾಪರ್ಗಳು ಸಾಕಾಗುತ್ತೆ. ನೋಡಿ, ಆ ಟ್ರ್ಯಾಪರ್ ಮತ್ತು ಈ ಟ್ರ್ಯಾಪರ್. ನಾನು 3ನೇ ಬೇರೆ ಯಾವುದನ್ನು ಉಪಯೋಗ ಮಾಡೋದಿಲ್ಲ. ಆದರೆ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೂ ತುಂಬ ಕೀಟಗಳದ್ದು ಬಾಧೆ ಇದೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ನಮ್ಮ ಶಿವಪ್ರಸಾದ್ ವರ್ಮುಡಿ ಅವರು ಅಂತೇಳಿ ನಮ್ಮ ಸಾವಯವ ಕೃಷಿ ತಜ್ಞರವರು, ಪೆರಲದವರು, ಅವರು ನನಗೆ ಹೇಳಿರುವಂಥದ್ದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಣ್ಣ ಸಣ್ಣ ಬಂಬುಗಳೆಲ್ಲ ಬರ್ತದೆ ಅಲಸಂಡೆಗೆ ಇಂಥದಕ್ಕೆಲ್ಲ ಕೂಡ. ಇದು ಗೋ ಕ್ಲೀನ್ ಅಂತೇಳಿ, ಅಂದರೆ ಒಂದು ಪಿನಾಯಿಲ್, ಇದು ಸಾವಯವ ರೀತಿಯಲ್ಲಿ ಕರ್ಪೂರ, ದನದ ಗೋಮೂತ್ರ, ಅರ್ಕ ಇದನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಇದನ್ನೊಂದು 10 ಲೀಟರ್ಗೆ ಸುಮಾರು ಒಂದು 50 ml ಹಾಕಿ ಒಂದು ತಿಂಗಳಿಗೆ ಒಂದು ಸ್ಪ್ರೇ ಮಾಡ್ತಿದ್ರೆ ಒಂದು ರೀತಿಯಲ್ಲಿ ನಿಯಂತ್ರಣ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಕಹಿಬೇವಿನ ಎಣ್ಣೆ ನೋಡಿ, ಇದಕ್ಕೋಸ್ಕರನೇ ಹುಳಗಳಿಗೋಸ್ಕರ ಇರುವಂಥದ್ದು. ನೋಡಿ, ಆಗ ನಿಮಗೆ ತೋರಿಸಿದೆ ಟ್ರ್ಯಾಪರಲ್ಲಿ ನೋಡಿ, ಈ ರೀತಿ ಸಣ್ಣ ಸಣ್ಣ ಕೀಟಗಳು ಬಂದು ಅದನ್ನು ನಾನು ಟ್ರ್ಯಾಪಲ್ಲಿ ಟ್ರ್ಯಾಪ್ ಮಾಡಿದೆ. ಅದನ್ನು ಮೀರಿ ಬಂದರೆ ಇದನ್ನು ಸ್ಪ್ರೇ ಮಾಡಬಹುದು ಅಂತೇಳಿ. ಇದಕ್ಕೆ ಸ್ವಲ್ಪ ಒಂದು 10 ಲೀಟರ್ಗೆ ಹಾಕುವಾಗ ಒಂದು 50 ml ಹಾಕಿದರೆ ಅದಕ್ಕೊಂದು ಮೊಟ್ಟೆಯನ್ನು ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಚೆನ್ನಾಗಿ ನೀರೊಟ್ಟಿಗೆ ಮಿಕ್ಸ್ ಆಗುತ್ತೆ, ಇಲ್ಲಾಂದ್ರೆ ಇದು ಮಿಕ್ಸ್ ಆಗಲ್ಲ ಅಂತ ಹೇಳ್ತಾರೆ. ಇದು 3 ಇಟ್ಕೊಂಡ್ರೆ ಸಾವಯವದಲ್ಲಿ ರೋಗವನ್ನು ನಿಯಂತ್ರಣ ಖಂಡಿತವಾಗಿ ಮಾಡಬಹುದು. ನೀವು ಸರಿಯಾಗಿ ನಾನು ಮೊದಲೇ ಹೇಳಿದಲ್ಲ, ಈ 2 ಟ್ರ್ಯಾಪರ್ಗಳು ಅದರೊಟ್ಟಿಗೆ ಬುಡಕ್ಕೆ ಹಾಕುವಂಥ ಕಹಿಬೇವಿನ ಹಿಂಡಿ, ಇದನ್ನು ಕರೆಕ್ಟಾಗಿ ಮಾಡಿದರೆ ನೀವು ಬೇರೆ ಯಾವುದಕ್ಕೂ ಹೋಗಬೇಕಾಗಿಲ್ಲ. ನಾವೀಗ ಇಷ್ಟು ಇಲ್ಲಿ ಕಾಡಿದೆ, ಇಷ್ಟೆಲ್ಲ ವ್ಯವಸ್ಥೆಗಳಿದೆ, ಯಾವುದೋ ಪೇಟೆಯಲ್ಲಿಲ್ಲ. ನಾವು ಕೀಟಗಳದ್ದು ಬಾಧೆ ತುಂಬ ಇದೆ. ಆದರೂ ನಾವು ಹೇಗೆ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದ್ರೆ ಇದರ ಮುಖಾಂತರ ನಿಯಂತ್ರಣವನ್ನು ಮಾಡ್ತೇವೆ. ಗಿಡವನ್ನು ಚೆನ್ನಾಗಿ ಆಗುತ್ತೆ, ರೋಗರಹಿತವಾಗಿರುವಂತಹ ತರಕಾರಿಗಳಾಗ್ತಾ ಇರ್ತದೆ. ಇಲ್ಲಿ ಹತ್ರ ತೋರಿಸಿ ನೋಡಿ, ಇದೊಂದು ಬೆಂಡೆಕಾಯಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ರೋಗರಹಿತವಾಗಿದೆ. ಅದ್ರಲ್ಲಿ ಬದನೆ ಇದೆ, ಅಲ್ಲಿ ಮೆಣಸಿದೆ, ಇಲ್ಲಿ ಈ ಮಾಡ ಆಗಲಿದೆ, ಇದೆಲ್ಲ ಕೂಡ ರೋಗರಹಿತ ಆಗಿರುವಂಥದ್ದು. ನಿಮಗೋಸ್ಕರ ನಾನು ಅದನ್ನು ತೋರಿಸಿದೆ. ಒಂದರಲ್ಲಿ ಆ ರೀತಿ ಒಂದು ತೂತ ಆಗಿದೆ ನೋಡಿ, ಈ ರೀತಿ ಒಂದು ಹೂಜಿಯಿಂದ ಅಟ್ಯಾಕ್ ಆಗಿ ತೂತ ಆಗಿದೆ. ಅಂದರೆ ಬೇರೆದರಲ್ಲಿ ಆಗಿಲ್ಲ, ನಿಯಂತ್ರಣಕ್ಕೆ ಬಂದಿದೆ. ನೋಡಿದ್ರೆ ಹೇಗಿರ್ತದೆ ಅಂತೇಳಿ ನೀವು ಹೇಳ್ಬೋದು. ಹೂಜಿದ್ದು ನೋಡಿ ಈ ರೀತಿ ಇರ್ತದೆ. ಇದು ಒಂದು ಪ್ಯಾಕೆಟ್, ಒಂದು ಪೀಸ್ ಇರುತ್ತೆ. ಈ ಪೀಸನ್ನು ತೆಗೆದು ಇದಕ್ಕೆ ಸಿಕ್ಕಿಸಿ ಹೀಗೆ ನಿಲ್ಲಿಸಿ ಇಲ್ಲಿ ನೇತಾಡಿಸಿ ನೀರು ಹಾಕಿ ಇಡುವಂಥದ್ದು ಅಂತ ಯಾವುದೋ ಜಾಗದಲ್ಲಿ ಬಂದು ಬೀಳ್ತಾ ಇರ್ತದೆ. ಇದಕ್ಕೊಂದಕ್ಕೆ ಸಾಧಾರಣ ಒಂದು 100 ರೂಪಾಯಿ ಮೇಲೆ ಇರ್ತದೆ. ಆನ್ಲೈನಲ್ಲಿ ಬೇರೆ ಬೇರೆ ಕಮ್ಮಿ ರೇಟಿಗೂ ಬೇರೆ ಬೇರೆ ಕಡೆಯಲ್ಲಿ ಕೂಡ ಸಿಗ್ಬೋದು. ನಿಮಗೆ ಬಯಲುಸೀಮೆ ಮೇಲೆ ಬೇರೆ ಬೇರೆ ಕಡೆಯಲ್ಲಿ ಸಿಗುತ್ತೆ. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ನಾನು ತರಿಸಿ ಇಡ್ತೇನೆ. ಸಾಧಾರಣ ಒಂದ್ಸಲ ತರುವಾಗ ಒಂದು 10-20 ತರ್ತೇನೆ. ನಮಗೆ ಬೇಕಾದ ರೈತರಿಗೆಲ್ಲ ಕೊಡ್ತೇನೆ ನಾನು. ಈ ರೀತಿಯ ಶೀಟ್ಗಳು ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ. ಸುಮಾರು 40 ಇರುತ್ತೆ. ಒಂದು ಬಾರಿ ನೀವು ಸಣ್ಣ ಒಂದು ಕೈ ತೋಟ ಇದೆ ಅಂತ ಹೇಳಿದ್ರೆ ಒಂದು 3-4 ವರ್ಷ ಬರ್ಬೋದು, ಏನಾಗಲ್ಲ. ತುಂಬ ಗಟ್ಟಿಯಾಗಿ ಬಂದ್ ಮಾಡಿ ಇಟ್ಟುಬಿಟ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ, ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ನಿಮಗೆ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆ ಹೊರಗಡೆ ಕೂಡ ನಿಮಗೆ ಆನ್ಲೈನಲ್ಲೆಲ್ಲ ಒಂದು ಶೀಟಿಗೆ 15 ರೂಪಾಯಿ 20 ರೂಪಾಯಿ ಸಿಗುತ್ತೆ. ಇದಕ್ಕೂ ಕೂಡ 15-20 ರೂಪಾಯಿ ಬೀಳ್ತದೆ. ನಿಮಗೂ ತರಿಸಿದ್ರು ಕೂಡ ನೀವು ಹೊರಗಡೆ ತಗೋಬೋದು. ಆದರೆ ನಾನು ಎಕ್ಸ್ಪೀರಿಯನ್ಸ್ ನೋಡಿರುವಂಥದ್ದು, ಕಮ್ಮಿದ ಬೇಕು ಅಂತ ನೀವು ಹೋಗ್ಲಿಕ್ಕೆ ಹೋದರೆ ನಿಮ್ಮ ರೋಗ ನಿಯಂತ್ರಣ ಆಗಲ್ಲ, ದುಡ್ಡು ಮಾತ್ರ ಖಾಲಿ ಆಗ್ತಿರ್ತದೆ. ನೀವು ತಗೊಳ್ಳುವಾಗ ಒಂದು ಒಳ್ಳೆ ಕಂಪನಿಯ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ಇದು ತಗೊಂಡಾಗ ಇದು ಚೆನ್ನಾಗಾಗುತ್ತೆ. ನಿಮಗೆ ಬೇಕಾದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮೂರಲ್ಲಿ ಬೇರೆ ಯಾವುದೋ ಅಂಗಡಿಗಳಿಗೆ ಹೋಗ್ಬೋದು. ಮ್ಯಾಕ್ಸಿಮಮ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದರ ಬಗ್ಗೆ ಜನರಿಗೆ ಅರಿವು ಇಲ್ಲ ಮತ್ತು ಇದನ್ನು ಉಪಯೋಗಿಸೋದಿಲ್ಲ. ಯಾವ ಗೊಬ್ಬರದ ಅಂಗಡಿಯಲ್ಲೂ ಇಲ್ಲ. ಹೋಗ್ತಿದ್ದಕ್ಕೆ 4 ಬಾಟ್ಲ್ ಎದುರುಗಡೆ ಇಟ್ಟಿರ್ತಾನೆ, ಇದನ್ನು ಸ್ಪ್ರೇ ಮಾಡಿ ಅದನ್ನು ಸ್ಪ್ರೇ ಮಾಡಿ ಅಂತೇಳಿ. ಅದರಲ್ಲಿ ಹೆಚ್ಚು ಮಾರ್ಜಿನ್ ಸಿಗುತ್ತೆ, ಅದಕ್ಕೋಸ್ಕರ ಅದನ್ನು ಹೇಳ್ತಾನೆ. ಮತ್ತು ಅದು ಹೆಚ್ಚು ಬೇಕಾಗುತ್ತೆ. ನಾನು ಮೊನ್ನೆ ಒಬ್ಬರು ರೈತರು ನನಗೆ ಸಿಕ್ಕಿದ್ರು. ರೈತರ ಹತ್ರ ಮಾತಾಡ್ತಾ ಚರ್ಚೆ ಮಾಡಿದೆ. ನೋಡಿ, ಇದು ಇಷ್ಟು ದೊಡ್ಡದಾಗಿರುವಂಥದ್ದು, ಇದು ನಮಗೆಲ್ಲ ನಾನು ಹೇಳಿದಲ್ಲ 4-5 ವರ್ಷ ಬರ್ತದೆ.
ಆದರೆ ಆ ರೈತರಿಗೆ ಇದು ಒಂದು ಸಲಕ್ಕೆ 1 ಎಕರೆಗೆ 1 ಸೀಸನ್ಗೆ ಬರುತ್ತೆ ಅಂತ ಹೇಳಿದ್ರು, ಒಟ್ಟು ಮಾಡಿ ಹಾಕ್ತೀವಿ. ಆ 1 ಸೀಸನ್ಗೆ 1 ಎಕರೆಗೆ ಸ್ಪ್ರೇ ಮಾಡಲಿಕ್ಕೆ ಸುಮಾರು ಒಂದು 10,000 ಮೆಡಿಸಿನ್, 5,000 ಸ್ಪ್ರೇ ಮಾಡುವವನಿಗೆ ಒಟ್ಟು 15,000 ನನಗೆ ಖರ್ಚಾಗಿತ್ತು. ಆದರೆ ಇದು ಕೇವಲ 600 ರೂಪಾಯಿಗೆ ನನಗೆ ಇಡೀ ತೋಟದಲ್ಲಿ ಕೀಟ ನಿಯಂತ್ರಣ ನನಗೆ ಸಾಧ್ಯ ಆಗಿದೆ ಅಂತ ಒಬ್ಬರು ರೈತರು ಹೇಳಿದರು. ಅವರಿಗೆ ಸಾವಯವದ ಬಗ್ಗೆ ಅವೇರ್ನೆಸ್ ಇದೆ ಅಥವಾ ಗೊತ್ತು ಅನ್ನೋಂಥದ್ದು ಏನಿಲ್ಲ, ಯಾಕೆಂದರೆ ಬುಡಕ್ಕವರು ರಾಸಾಯನಿಕನ ಹಾಕ್ತಾರೆ. ಆದರೆ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಸುಲಭವಾಗಿರುವಂಥ ಮೆಥಡ್ಗಳು ಇದಿರುವಂಥದ್ದು. ಆ ಕಾರಣಕ್ಕೋಸ್ಕರ ಇದನ್ನು ನೀವು ಫಾಲೋ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಮಲೆಬೆಟ್ಟು ಫಾರ್ಮ್ನ ಬೇರೆ ಈ ರೀತಿ ತುಂಬ ಸಂಗತಿಗಳು ಬರ್ತಾ ಇರ್ತದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.